ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸಾಮಾನ್ಯವಾಗಿ ರಾಗಿಗುಡ್ಡ ದೇವಸ್ಥಾನ ಅಥವಾ ರಾಗಿಗುಡ್ಡ ಆಂಜನೇಯ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಇದು ಹನುಮಾನ್ ದೇವರಿಗೆ ಸಮರ್ಪಿತವಾದ ದೇವಸ್ಥಾನವಾಗಿದೆ. ಇದು 5 ಎಕರೆಗಳಷ್ಟು ವಿಸ್ತಾರವಾಗಿದೆ. ಇದು ಬೆಂಗಳೂರಿನ ಜಯನಗರ 9ನೇ ಬ್ಲಾಕ್ ಉಪನಗರ, ಭಾರತ, ಕರ್ನಾಟಕದಲ್ಲಿ ಗುಡ್ಡವನ್ನು ಹೊಂದಿದೆ. ಈ ದೇವಾಲಯದಲ್ಲಿ ರಾಮ, ಸೀತಾದೇವಿ, ಲಕ್ಷ್ಮಣ ಮತ್ತು ಹನುಮಂತನ ಮುಖ್ಯ ದೇವತೆಯೊಂದಿಗೆ ಶಿವಲಿಂಗವೂ ಇದೆ. ದೇವಾಲಯವು ಬೆಟ್ಟದ ಮೇಲಿದೆ. ಬೆಟ್ಟದ ಬುಡದಲ್ಲಿ ಗಣೇಶ, ನವಗ್ರಹಗಳು ಮತ್ತು ರಾಜರಾಜೇಶ್ವರಿ ದೇವಿಗೆ ಅರ್ಪಿತವಾದ ಚಿಕ್ಕ ದೇವಾಲಯವಿದೆ. ಇದು ದೇವಾಲಯದ ಬದಿಯಲ್ಲಿರುವ ಬೃಹತ್ ಕೆತ್ತನೆ ಬಂಡೆಗಳ ಮೇಲೆ ಹಿಂದೂ ಪವಿತ್ರ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಭಗವಾನ್ ಶಿವನಿಗೆ ತ್ರಿಮೂರ್ತಿ ಸನ್ನಿಧಿಯನ್ನು ಸಹ ವಹಿಸುತ್ತದೆ. ಭಗವಾನ್ ಹನುಮಂತನ ಚಿತ್ರ ಪ್ರಸ್ತುತ ಬೆಂಗಳೂರಿನ ನಮ್ಮ ಮೆಟ್ರೋ ಕಾಮಗಾರಿಯು ದೇವಸ್ಥಾನದಿಂದ 100 ಮೀಟರ್ ದೂರದಲ್ಲಿ ಹಳದಿ ಲೈನ್ ಮೆಟ್ರೋ ನಿಲ್ದಾಣವನ್ನು ಯೋಜಿಸಲಾಗಿದೆ. ಇತಿಹಾಸ ಮುಖ್ಯ ದೇವರಾದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಆತಿಥ್ಯ ವಹಿಸುವ ಕನ್ನಡ ಭಾಷೆಯಲ್ಲಿ ಗುಡ್ಡ ಅಥವಾ ಗುಡ್ಡವು ಫಿಂಗರ್ ರಾಗಿ ಅಥವಾ ರಾಗಿಯ ರಾಶಿಯಿಂದ ರೂಪುಗೊಂಡಿದೆ ಮತ್ತು ಆದ್ದರಿಂದ ಇದನ್ನು ರಾಗಿಗುಡ್ಡ ಎಂದು ಕರೆಯಲಾಗುತ್ತದೆ ಎಂದು ನಂಬಲಾಗಿದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಈ ಸ್ಥಳವು ಸ್ಥಳೀಯ ನಾಯಕನ ಹೆಂಡತಿಯಾಗಿದ್ದ ಧಾರ್ಮಿಕ ಮಹಿಳೆ ಸುಧರ್ಮ ಅವರಿಗೆ ಋಣಿಯಾಗಿದೆ. ಅವಳು ಒಳ್ಳೆಯ ಸ್ವಭಾವದ ಮೂರ್ತರೂಪ ಮತ್ತು ತುಂಬಾ ಧರ್ಮನಿಷ್ಠೆ. ಒಂದು ದಿನ ತ್ರಿಮೂರ್ತಿಗಳು ಸಂದರ್ಶಕರ ರೂಪದಲ್ಲಿ ಬಂದು ಭಿಕ್ಷೆ ಕೇಳುತ್ತಾರೆ. ಹೊಸದಾಗಿ ಕೊಯ್ದ ರಾಘವ ಧಾನ್ಯ ಅಥವಾ ರಾಗಿಯನ್ನು ಅವರಿಗೆ ಕೊಡುತ್ತಾಳೆ. ಅವಳ ಅತ್ತೆ ಅದನ್ನು ಒಪ್ಪುವುದಿಲ್ಲ ಮತ್ತು ಅದನ್ನು ಮರಳಿ ಬಯಸುತ್ತಾರೆ. ಇದು ಅಪವಿತ್ರ ಕಾರ್ಯವಾಗಿರುವುದರಿಂದ ಸಂದರ್ಶಕರಿಗೆ ಭಿಕ್ಷೆ ಬೇಡವಾದರೆ ರಾಗಿಯ ಅಗತ್ಯವಿಲ್ಲ ಎಂದು ಹೇಳುತ್ತಾಳೆ. ಈ ರಾಗಿ ಗುಡ್ಡಗಾಡು ಆಗುತ್ತದೆ. ಕೊನೆಯಲ್ಲಿ ಪವಿತ್ರ ತ್ರಿಮೂರ್ತಿಗಳು ಅವಳ ನಿಸ್ವಾರ್ಥ ನಡವಳಿಕೆಯಿಂದ ಸಂತೋಷಪಟ್ಟರು ಮತ್ತು ಅವರಿಗೆ ಅವರ ಪವಿತ್ರ ದರ್ಶನವನ್ನು ನೀಡುತ್ತಾರೆ. ಪವಿತ್ರ ತ್ರಿಮೂರ್ತಿಗಳು ಬೆಟ್ಟದ ಬಳಿ ಉಳಿಯಲು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಮತ್ತು ಹತ್ತಿರದ ಕಲ್ಲುಗಳಾಗಿ ಮಾರ್ಪಟ್ಟರು. ಈ 3 ಕಲ್ಲುಗಳು ಈಗ ತ್ರಿಮೂರ್ತಿಗಳ ಕೆತ್ತನೆಗಳನ್ನು ಹೊಂದಿವೆ. ದೇವಾಲಯವನ್ನು 1969ರಲ್ಲಿ ರಚಿಸಲಾಯಿತು ಮತ್ತು 1972ರಲ್ಲಿ ನೋಂದಾಯಿತು. ಸಂಸ್ಕೃತಿ ಕಳೆದ ದಶಕಗಳಲ್ಲಿ ಈ ದೇವಾಲಯವು ಈ ಪ್ರದೇಶದಲ್ಲಿ ಸಾಮಾಜಿಕ ಕೇಂದ್ರವಾಗಿದೆ. ಇದು ದೇವಾಲಯದ ಸುತ್ತಮುತ್ತಲಿನ ಕಡಿಮೆ ಸವಲತ್ತು ಹೊಂದಿರುವವರಿಗೆ ಕೈಗೆಟುಕುವ ಶಿಕ್ಷಣ ಮತ್ತು ಆರೋಗ್ಯವನ್ನು ಒದಗಿಸುವ ಚಾರಿಟಬಲ್ ಅಂಗವನ್ನು ಹೊಂದಿದೆ. ಶಾಲೆಗಳು ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ 10ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುತ್ತವೆ. ದೇವಾಲಯವು ಸಂಜೀವಿನಿ ಆರೋಗ್ಯ ತಪಾಸಣಾ ಕೇಂದ್ರ ಮತ್ತು ಭಕ್ತರಿಗೆ ಯೋಗ ತರಗತಿಗಳ ಮೂಲಕ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ. ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಬೋಧನಾ ತರಗತಿಗಳನ್ನು ನಡೆಸಲಾಗುತ್ತದೆ. ಇದು ಕಲ್ಯಾಣ ಮಂಟಪವನ್ನು ಹಿಂದೂ ವಿವಾಹ ಮಂಟಪ ಸಹ ಹೊಂದಿದೆ. ಇದು ಅಗತ್ಯ ಸೇವೆಗಳನ್ನು ಒದಗಿಸುವಾಗ ಬಜೆಟ್ ಪ್ರಜ್ಞೆಯನ್ನು ಹೊಂದಿದೆ. ಇದು ಗೋಶಾಲೆಯನ್ನು ಹೊಂದಿದೆ. ಗೋಶಾಲೆ ಇದು ಪೂಜಾ ಮತ್ತು ವಿದ್ಯಾರ್ಥಿಗಳಿಗೆ ಹಾಲು ಒದಗಿಸುತ್ತದೆ. ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಶ್ರೀ ಹನುಮಾನ್ ಜಯಂತಿಯ ಹಬ್ಬವನ್ನು ಹನುಮಾನ್ ಭಗವಾನ್ ಹನುಮಂತನ ಜನ್ಮದಿನದಂದು ವೈಭವದಿಂದ 12 ದಿನಗಳ ಕಾರ್ಯಕ್ರಮವಾಗಿ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತದೆ ಮತ್ತು ಉತ್ಸವಗಳಲ್ಲಿ 35,000ಕ್ಕೂ ಹೆಚ್ಚು ಯಾತ್ರಿಕರು ಭಾಗವಹಿಸುತ್ತಾರೆ. ಸಾವಿರಾರು ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ನೀಡುವುದರೊಂದಿಗೆ ಬಹಳಷ್ಟು ಯಾಗಗಳು, ಅಭಿಷೇಕ ಮತ್ತು ಪೂಜೆಗಳನ್ನು ನಡೆಸಲಾಗುತ್ತದೆ. ದೇವಾಲಯವು ತನ್ನ ಭಕ್ತರಿಗೆ ವಿವಿಧ ಚಟುವಟಿಕೆಗಳಿಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ಜನಸಂದಣಿ ನಿರ್ವಹಣೆಯಿಂದ ಹಿಡಿದು ಭಕ್ತರಿಗೆ ಪ್ರಸಾದ ನೀಡುವವರೆಗೆ ನೂರಾರು ಯುವಕರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಈ ಅವಧಿಯಲ್ಲಿ ದೇವಸ್ಥಾನದ ಸುತ್ತಮುತ್ತ ದೊಡ್ಡ ಜಾತ್ರೆ ನಡೆಯುತ್ತದೆ ಮತ್ತು ಇದು ದಕ್ಷಿಣ ಬೆಂಗಳೂರಿನ ನೂರಾರು ಕುಟುಂಬಗಳಿಗೆ ಜೀವನಾಧಾರ.